ಪ್ರೀತಿಯ ವಿದ್ಯಾರ್ಥಿಗಳೇ, ಹಿಂದಿನ ತರಗತಿಯಲ್ಲಿ ನೀವು ನಾಟ್ ಫಾರ್ ಪ್ರಾಫಿಟ್ ಆರ್ಗನೈಜೇಷನ್ಗೆ ಸಂಬಂಧಪಟ್ಟ ಹಾಗೆ ಫೈನಲ್ ಅಕೌಂಟ್ ಅಂದರೆ ಏನು ಅಂತ ಅರ್ಥ ಮಾಡ್ಕೊಂಡ್ರಿ. ಅಂತಂದರೆ ನಾಟ್ ಫಾರ್ ಪ್ರಾಫಿಟ್ ಆರ್ಗನೈಜೇಷನ್ ಕನ್ಸಿಸ್ಟ್ಸ್ ಆಫ್ 3 ಅಕೌಂಟ್ಸ್. ಒನ್ ಈಸ್ ರಿಸೀಟ್ಸ್ ಆ್ಯಂಡ್ ಪೇಮೆಂಟ್ ಅಕೌಂಟ್, ಸೆಕೆಂಡ್ ಒನ್ ಈಸ್ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್, ಆ್ಯಂಡ್ ಮೂರನೇದಾಗಿ ಥರ್ಡ್ ಒನ್ ಈಸ್ ಬ್ಯಾಲೆನ್ಸ್ ಶೀಟ್ ಅಂತ. ಸೊ ನೋಡಿ, ಇಲ್ಲಿ ನೀವು ಅನ್ಬೋದು, ಮೇಡಮ್ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಗೊತ್ತಿದೆ, ನಮಗೆ ಬ್ಯಾಲೆನ್ಸ್ ಶೀಟು ಕೂಡ ಗೊತ್ತಿದೆ, ನಮಗೆ ಪ್ರಾಬ್ಲಮ್ನ ಮಾಡಿಸಿ ನಾವು ಮಾಡ್ತೀವಿ ಅಂತ ನೀವು ಇಷ್ಟಪಡ್ಬೋದು. ಯಾಕೆಂದರೆ ನನಗೆ ಗೊತ್ತು ನಿಮಗೆಲ್ಲ ಪ್ರಾಬ್ಲಮ್ ಮಾಡೋದು ಅಂತಂದರೆ ಬಹಳ ಇಂಟ್ರೆಸ್ಟು, ಬಹಳ ಖುಷಿಯಾಗುತ್ತೆ ಅಂತ. ಆದರೂ ಕೂಡ ನಾನು ನೀವು ಪ್ರಾಬ್ಲಮನ್ನು ಸರಿಯಾಗಿ ಮಾಡಬೇಕು ಅಂತಂದರೆ ಇನ್ನೂ ಒಂದು ಸ್ವಲ್ಪ ಥಿಯರಿಯನ್ನು ನೀವೆಲ್ಲರೂ ಕಲ್ತ್ಕೋಬೇಕು ಅಂತ ನನ್ನ ಒಂದು ಅಭಿಪ್ರಾಯ. ಹಾಗಾಗಿ ಇವತ್ತು ನಾನು ನಿಮ್ಮೆಲ್ಲರಿಗೂ ಕೂಡ ಈ ಒಂದು ಅಧ್ಯಾಯಕ್ಕೆ ಸಂಬಂಧಪಟ್ಟಂತಹ ಮತ್ತೊಂದು ಕಾನ್ಸೆಪ್ಟ್ ಬಗ್ಗೆ ತಿಳಿಸ್ಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಮಕ್ಕಳೇ. ಇವತ್ತು ನಾನು ತಿಳಿಸುವಂತಹ ಒಂದು ಕಾನ್ಸೆಪ್ಟ್ ಯಾವುದಪ್ಪ ಅಂತಂದರೆ ಕ್ಯಾಪಿಟಲ್ ಫಂಡ್ ಅಂತ. ನಿಮಗೆ ಬೇಜಾರಾಗ್ಬೋದು, ಏನು ಮೇಡಮ್ ಬರೀ ಥಿಯರಿನೇ ಮಾಡ್ತಾಯಿದ್ದೀರಾ, ಬೇಗ ಪ್ರಾಬ್ಲಮ್ ಸ್ಟಾರ್ಟ್ ಮಾಡಿ, ನಾವು ಪ್ರಾಬ್ಲಮ್ ಮಾಡಬೇಕು ಅಂತ ಬಹಳ ಆಸಕ್ತಿಯಿಂದ ನೀವು ಕೇಳಬಹುದು. ಇಲ್ಲಿ ಏನಾಗುತ್ತೆ ಅಂತಂದರೆ ನಾನು ನಿಮಗೆ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಆ ಎಕ್ಸಾಂಪಲ್ ಕೊಟ್ಟಾಗ ಯಾಕೆ ಥಿಯರಿಗೆ ನಾವು ಹೆಚ್ಚಿಗೆ ಪ್ರಾಮುಖ್ಯತೆಯನ್ನು ಕೊಡಬೇಕು ಅನ್ನೋದು ನಿಮಗೆ ಅರ್ಥ ಆಗುತ್ತೆ. ನೋಡಿ, ಇಲ್ಲಿ ನಿಮ್ಮ ಮನೆಯಲ್ಲಿ ಟಿ ವಿ ಇರ್ಬೋದು, ಫ್ರಿಡ್ಜ್ ಇರ್ಬೋದು, ಮೊಬೈಲ್ ಇರ್ಬೋದು, ಫ್ಯಾನ್ ಇರ್ಬೋದು, ಲೈಟ್ ಇರ್ಬೋದು, ಎಲ್ಲ ಎಲೆಕ್ಟ್ರಾನಿಕ್ ಐಟಮ್ಸ್ ಚೆನ್ನಾಗಿದೆ. ಆದರೆ ಕರೆಂಟೇ ಇಲ್ಲ. ಏನಿಲ್ಲ? ಕರೆಂಟ್ ಇಲ್ಲ. ಸೊ ನಿಮಗೆ ಕರೆಂಟ್ ಇಲ್ಲ ಅಂತಂತಂದರೆ ನಿಮ್ಮ ಮೊಬೈಲು ವರ್ಕ್ ಆಗಲ್ಲ, ಫ್ಯಾನು ವರ್ಕ್ ಆಗಲ್ಲ, ಲೈಟು ವರ್ಕ್ ಆಗಲ್ಲ, ಯಾವುದೂ ಕೂಡ ವರ್ಕ್ ಆಗಲ್ಲ. ಹೌದಾನೆ? ಸೊ ನೀವು ಅನ್ಬೋದು, ಮೇಡಮ್ ನೀವು ಆದರೆ ಹಿಂದಿನ ಕಾಲದವರು, ನಮ್ಮ ಕಾಲದಲ್ಲಿ ಹಾಗಲ್ಲ, ನಮ್ಮ ಕಾಲದಲ್ಲಿ UPS ಇದೆ, UPS ಇರೋದ್ರಿಂದ ನಾನು ಮೊಬೈಲ್ ನೋಡ್ತೀನಿ, ಮೊಬೈಲಲ್ಲಿ ಆಟ ಆಡ್ತೀನಿ, ಅಥವಾ ಟಿ ವಿ ನೋಡ್ತೀನಿ, ಫ್ಯಾನ್ ಹಾಕೋತೀನಿ, ಲೈಟ್ ಹಾಕೋತೀನಿ, ಅದು ಇಲ್ವಾ ಸೋಲಾರ್ ಇದೆ ಅಂತ ನೀವು ಹೇಳ್ಬಹುದು. ಆದರೆ ವಿದ್ಯಾರ್ಥಿಗಳೇ, UPS ವರ್ಕ್ ಆಗಬೇಕು ಅಂತಂದ್ರೂ ಕರೆಂಟ್ ಬೇಕು, ಸೋಲಾರ್ ವರ್ಕ್ ಆಗಬೇಕು ಅಂತಂದರೆ ಸೂರ್ಯನ ಬೆಳಕು, ಸನ್ಲೈಟ್ ಚೆನ್ನಾಗಿರಬೇಕು. ಅವೆರಡೂ ಇಲ್ಲ ಅಂತಂದರೆ ನಿಮ್ಮ ಯಾವ ಎಲೆಕ್ಟ್ರಾನಿಕ್ ಐಟಮ್ಸ್ನ ಎಷ್ಟು ಯೂಸ್ಫುಲ್ ಅಂತ ಅಂತೀವೋ ಅಷ್ಟು ಕೂಡ ಕರೆಂಟ್ ಇಲ್ಲ ಅಂತಂದರೆ ಏನಾಗುತ್ತೆ, ಅವೆಲ್ಲ ಯೂಸ್ಲೆಸ್ ಆಗುತ್ತೆ. ಹಾಗಾಗಿ ನಾವು ಲೆಕ್ಕವನ್ನು ಮಾಡಬೇಕಾದ್ರೆ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟು ಮತ್ತು ಬ್ಯಾಲೆನ್ಸ್ ಶೀಟನ್ನು ನೀವು ಚೆನ್ನಾಗಿ ತಪ್ಪಿಲ್ಲದೆ ಮಾಡಬೇಕು ಅಂತಂದರೆ ಥಿಯರಿ ಅತ್ಯಗತ್ಯ. ಅದರಿಂದ ನಾನು ನಿಮಗೆ ಇವತ್ತು ಆ ಥಿಯರಿ ಬಗ್ಗೆ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ನೀವು ಈ ಒಂದು ಕ್ಯಾಪಿಟಲ್ ಫಂಡ್ ಬಗ್ಗೆ ತಿಳ್ಕೊಂಡ್ರೆ ಯಾರು ಬೇಕಾದರೂ ಕೂಡ ಬಹಳ ಸುಲಭವಾಗಿ ನೀವು ಲೆಕ್ಕವನ್ನು ಮಾಡ್ತೀರಾ ಅಂತ ನನ್ನ ಒಂದು ವೈಯಕ್ತಿಕ ಅಭಿಪ್ರಾಯ. ಸೊ ಹಾಗಾದರೆ ನಾವೆಲ್ಲ ಈಗ ಕ್ಯಾಪಿಟಲ್ ಫಂಡ್ ಅನ್ನುವಂತಹ ತುಂಬ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಅಂತ ನಾನು ಹೇಳ್ತಾ ಇದ್ದೀನಿ. ಅದಕ್ಕೆ ಅದನ್ನು ನಾನು ವೆರಿ ಇಂಪಾರ್ಟೆಂಟ್ ಅಂತಲೇ ಆಗ್ತಾಯಿದ್ದೀನಿ. ಯಾಕೆ ಇದನ್ನು ವೆರಿ ಇಂಪಾರ್ಟೆಂಟ್ ಆಗ್ತಾಯಿದ್ದೀನಿ ಅಂತಂದರೆ ನಿಮಗೆ ಕ್ಯಾಪಿಟಲ್ ಬಗ್ಗೆ ಗೊತ್ತು. ಕ್ಯಾಪಿಟಲ್ ಅಂತಂದ್ರೇನು? ಬಂಡವಾಳ ಅಂತ. ಸೊ ಹಾಗಾಗಿ ಇಲ್ಲಿ ಕ್ಯಾಪಿಟಲ್ ಅಂತ ಇಲ್ಲ, ಕ್ಯಾಪಿಟಲ್ ಮುಂದ್ಗಡೆ ಒಂದಿದೆ ನೋಡಿ, ಫಂಡ್ ಅಂತ. ಅದರಿಂದ ನೀವು ಅದನ್ನು ಚೆನ್ನಾಗಿ ಅರ್ಥ ಮಾಡ್ಕೋಬೇಕಾಗತ್ತೆ. ಕ್ಯಾಪಿಟಲ್ ಫಂಡ್ಗೂ ವ್ಯತ್ಯಾಸ ತಿಳ್ಕೊಳ್ಳೇಬೇಕು. ನಾನು ಫಸ್ಟ್ ಕ್ಲಾಸಲ್ಲಿ ಹೇಳಿದ್ದೀನಿ, ಪ್ರಾಫಿಟ್ ಆರ್ಗನೈಜೇಷನಲ್ಲಿ ಓನರ್ ಇರ್ತಾರೆ. ಅಂದರೆ ಒಬ್ಬ ವ್ಯಕ್ತಿ ಏನು ಮಾಡ್ತಾನೆ, ಕ್ಯಾಪಿಟಲ್ನ ಇನ್ವೆಸ್ಟ್ ಮಾಡ್ತಾನೆ, ಬಿಸ್ನೆಸ್ ಮಾಡ್ತಾನೆ, ಆ ಬಿಸ್ನೆಸ್ಸಿಂದ ಲಾಭವನ್ನು ಪಡ್ಕೊತಾನೆ. ಅಲ್ಲಿ ನೀವು ಕ್ಯಾಪಿಟಲ್ ಅನ್ನೋ ಒಂದು ಪದವನ್ನು ತಿಳ್ಕೊಂಡಿದ್ದೀರ. ಅದೇ ನಾಟ್ ಫಾರ್ ಪ್ರಾಫಿಟ್ ಆರ್ಗನೈಜೇಷನಲ್ಲಿ ಯಾವುದೇ ಓನರ್ ಇರೋದಿಲ್ಲ. ಸೊ ಓನರ್ ಇಲ್ಲದೆ ಇದ್ದರೂ ಕೂಡ ಈ ಸಂಸ್ಥೆನ ಯಾರು ನಡ್ಸ್ಕೊಂಡು ಹೋಗ್ತಾರೆ ನಿಮ್ಗೆ ಚೆನ್ನಾಗಿ ಗೊತ್ತು. ಇದನ್ನು ಏನು ಮಾಡ್ತಾರೆ, ಕೆಲವು ವ್ಯಕ್ತಿಗಳು ಸೇರಿ ಒಂದು ತಮ್ಮಲ್ಲಿರುವಂಥ ಒಂದು ಹಣವನ್ನು ಹಾಕಿ ಏನು ಮಾಡ್ತಾರೆ ಅವರು, ಅಥವಾ ಶುಲ್ಕವನ್ನು, ಆ್ಯನ್ಯುವಲ್ ಫೀಸ್, ಸಬ್ಸ್ಕ್ರಿಪ್ಷನ್ ಅಂತ ಹೇಳ್ತೀವಿ, ಆ ಸಬ್ಸ್ಕ್ರಿಪ್ಷನ್ ಮುಖಾಂತರ ಏನು ಮಾಡ್ತಾರೆ, ಆ ಸಂಸ್ಥೆಯ ಒಂದು ಉದ್ದೇಶವನ್ನು ಈಡೇರಿಸಲಿಕ್ಕೆ ಅವರು ಪ್ರಯತ್ನವನ್ನು ಪಡ್ತಾರೆ. ಇಲ್ಲಿ ಮೆಂಬರ್ಸ್ ಏನು ಮಾಡ್ತಾರೆ, ನಿಮಗೆ ದುಡ್ಡನ್ನು ಕೊಡ್ತಾರೆ. ಸೊ ಬರೀ ಮೆಂಬರ್ಸಿಂದ ಮಾತ್ರ ಬಂದಂಥ ಹಣ ಸಾಕಾಗೋದಿಲ್ಲ. ಅದಕ್ಕೋಸ್ಕರ ಈ ನಾಟ್ ಫಾರ್ ಪ್ರಾಫಿಟ್ ಆರ್ಗನೈಜೇಷನ್ಸ್ ಅವ್ರು ಏನು ಮಾಡ್ತಾರೆ, ಹಲವು ಮೂಲಗಳಿಂದ ತಮಗೆ ಬೇಕಾಗುವ ಹಣವನ್ನು ಪಡಿತಾ ಹೋಗ್ತಾರೆ. ನಾನು ಹೇಳಿದ್ದೀನಿ, ಮೆಂಬರ್ಸಿಂದ ಫೀಸ್ ಬರುತ್ತೆ, ಅದು ಸಬ್ಸ್ಕ್ರಿಪ್ಷನ್ ಅಂತ ಕರಿತೀವಿ, ಮತ್ತು ಲೈಫ್ ಮೆಂಬರ್ಶಿಪ್ ಫೀಸ್ ಅಂತ ತೊಗೋತೀವಿ ಅಂತ. ಅದನ್ನು ಬಿಟ್ಟರೆ ಈ ಸಂಸ್ಥೆಗಳು ಮಾಡುವಂತಹ ಕೆಲಸವನ್ನು ಮೆಚ್ಚಿ ಜನರೇನು ಮಾಡ್ತಾರೆ, ಉದಾರವಾಗಿ ಬಡವರು ಇರ್ಬೋದು, ಶ್ರೀಮಂತರು ಇರ್ಬೋದು, ಅವ್ರೇನು ಮಾಡ್ತಾರೆ, ಸಂಸ್ಥೆಗೆ ಹಣವನ್ನು ದೇಣಿಗೆಯಾಗಿ ಕೊಡ್ಬೋದು, ಡೊನೇಷನ್ ಮುಖಾಂತರ ಕೊಡ್ಬೋದು, ಅಥವಾ
ಸಂಸ್ಥೆಗಳು ಕೂಡ ಕೊಡ್ಬೋದು. ದೊಡ್ಡ ದೊಡ್ಡ ಕಂಪನಿಗಳು ಸಾಕಷ್ಟು ಲಾಭವನ್ನು ಗಳಿಸೋದ್ರಿಂದ, ಈಗ ITC ಕಂಪನಿ ಇರ್ಬೋದು, ಇನ್ಫೋಸಿಸ್ ಕಂಪನಿ ಇರ್ಬೋದು, ಇಂತಹ ಕಂಪನಿಗಳೇನು ಮಾಡ್ತಾರೆ, ಇಂಥ ಒಳ್ಳೆ ಕೆಲಸವನ್ನು ಮಾಡುತ್ತಿರುವಂಥ ಸಂಸ್ಥೆಗಳಿಗೆ ಉದಾರವಾಗಿ ಏನು ಮಾಡ್ತಾರೆ, ಡೊನೇಷನ್ಗಳನ್ನು ಕೊಡ್ತಾರೆ. ಅದರಿಂದ ಹಣ ಬರುತ್ತೆ. ಮತ್ತು ಸರ್ಕಾರನೂ ಕೂಡ ಇವರು ಮಾಡುವಂತಹ ಕೆಲಸವನ್ನು ಮೆಚ್ಚಿ ಅವರಿಗೆ ಗ್ರ್ಯಾಂಟ್ಸನ್ನು ಕೊಡ್ತಾರೆ. ಗ್ರ್ಯಾಂಟ್ಸ್ ಅಂತಂದರೆ ಅನುದಾನ ಅಂತ, ಅಂದರೆ ಜನರಲ್ ಇದನ್ನು ಕೊಡ್ಬೋದು, ಗ್ರ್ಯಾಂಟ್ಸ್ ಕೊಡ್ಬೋದು, ಅಥವಾ ಸ್ಪೆಷಲ್ ಗ್ರ್ಯಾಂಟ್ಸ್ ಕೊಡ್ಬೋದು. ಹಾಗೆ ಹಲವು ಮೂಲಗಳಿಂದ ಏನು ಮಾಡುತ್ತೆ, ಇದು ನಾಟ್ ಫಾರ್ ಪ್ರಾಫಿಟ್ ಆರ್ಗನೈಜೇಷನ್ನು ಫಂಡನ್ನು ಕಲೆಕ್ಟ್ ಮಾಡುತ್ತೆ. ಸೊ ಹಾಗಾಗಿ ನಾವು ಆ ಫಂಡನ್ನು ನಾವೇನು ಮಾಡ್ತೀವಿ, 2 ವಿಧಗಳಾಗಿ ಮಾಡ್ಕೋತೀವಿ. ಏನಂತ ಮಾಡ್ಕೋತೀವಿ, ರಿಸೀಟ್ಸ್ ಅಂದರೆ ಬಂದಿರುವಂತಹ ಹಣ. ಆ ಯಾವ ಮೂಲಗಳಿಂದಾದರೂ ಬಂದಿರಲಿ, ಅಂದರೆ ಮೆಂಬರ್ಸಿಂದಾದರೂ ಬಂದಿರಲಿ, ಡೊನೇಷನಿಂದಾದರೂ ಬಂದಿರಲಿ, ಸರ್ಕಾರದಿಂದಾದರೂ ಬಂದಿರಲಿ, ಅಥವಾ ಇತರ ಯಾವುದೇ ಮೂಲಗಳಿಂದ ಬಂದಿರುವ ಅಷ್ಟು ಹಣವನ್ನು ನಾವೇನು ಮಾಡ್ಕೋತೀವಿ, 2 ಭಾಗಗಳಾಗಿ ಮಾಡ್ಕೋತೀವಿ. ಅದನ್ನು ಹಿಂದಿನ ತರಗತಿಯಲ್ಲಿ ಹೇಳಿದ್ದೀನಿ. ಈಗ ಮತ್ತೊಮ್ಮೆ ನಿಮಗೆ ಜ್ಞಾಪಿಸ್ತಾ ಇದ್ದೀನಿ ಮಕ್ಕಳೇ. ರಿಸೀಟ್ಸ್ ಅದನ್ನು ನಾವು ಸುಲಭವಾಗಿ ಇನ್ಕಮ್ ಅಂತ ಅಂದ್ಕೋಣ, ಆದಾಯ ಅಂತ. ಸೊ ಆದಾಯವನ್ನು ಏನು ಮಾಡ್ತೀವಿ, 2 ಭಾಗಗಳಾಗಿ ಮಾಡ್ಕೋತೀವಿ, ರೆವಿನ್ಯೂ ರಿಸೀಟ್ಸು ಮತ್ತು ಕ್ಯಾಪಿಟಲ್ ರಿಸೀಟ್ಸ್ ಅಂತ ಅಲ್ವಾ. ರೆವಿನ್ಯೂ ರಿಸೀಟ್ಸ್ ಅಂದರೆ ನಿಮಗೆ ಗೊತ್ತು, ಇಟ್ ಈಸ್ ಅನ್ ಇನ್ಕಮ್ ರಿಸೀವ್ಡ್ ರೆಗ್ಯುಲರ್ಲಿ ಅಂತಂದರೆ ರೆಕರಿಂಗ್ ನೇಚರ್ ಅಂತ ಹೇಳ್ತೀವಿ. ಅಂತಂದರೆ ಯಾವ ಆದಾಯವನ್ನು ಮತ್ತೆ ಮತ್ತೆ ನಾವು ಪಡಿತಾ ಹೋಗ್ತೀವೋ, ಮತ್ತೆ ಮತ್ತೆ ತೊಗೋತೀವೋ, ಅದನ್ನು ನಾವೇನಂತ ಕರಿತೀವಿ, ರೆವಿನ್ಯೂ ಅಂತ ಹೇಳ್ತೀವಿ. ಸೊ ರೆವಿನ್ಯೂ ಇನ್ಕಮನ್ನು ನಾವು ಎಲ್ಲಿ ತೊಗೋಬೇಕು ಅಂತಂದರೆ, ನೋಡಿ ಇಲ್ಲಿ ಬರೆದಿದ್ದೀನಿ ನಾನು, ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟಲ್ಲಿ ತೊಗೋತೀವಿ. ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟಲ್ಲಿ ಯಾವ ಕಡೆ ತೊಗೋತೀವಿ ಅನ್ನೋದು ಇಂಪಾರ್ಟೆಂಟ್. ಯಾವ ಕಡೆ, ಕ್ರೆಡಿಟ್ ಸೈಡ್ ತೊಗೋತೀವಿ. ಯಾವ ಕಡೆ ತೊಗೋತೀವಿ, ಕ್ರೆಡಿಟ್ ಸೈಡ್. ಯಾವುದನ್ನು, ರೆವಿನ್ಯೂ ರಿಸೀಟ್ಸ್ ಆಗಿದ್ದರೆ ಪದೇ ಪದೇ ಬರುವಂತಹ ಆದಾಯವನ್ನು ಯಾವ ಅಕೌಂಟಿಗೆ ತೊಗೋಬೇಕು, ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ಗೆ ತೊಗೋಬೇಕು. ಯಾವ ಸೈಡ್ ತೊಗೋಬೇಕು ಅನ್ನೋದು ತುಂಬ ಮುಖ್ಯ ಆಗುತ್ತೆ. ಇಟ್ ವಿಲ್ ಟೇಕ್ ಓನ್ಲಿ ಆನ್ ದ ಕ್ರೆಡಿಟ್ ಸೈಡ್ ಆಫ್ ದ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್. ನೋಡಿ ಇಲ್ಲಿ ಫಾರ್ಮೇಟ್ ಬರೆದಿದ್ದೇನಲ್ವ ನಾನು, ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟು, ಇದು ಡೆಬಿಟ್ ಸೈಡು, ಇದು ಕ್ರೆಡಿಟ್ ಸೈಡು. ನೋಡಿ ಡೆಬಿಟ್ ಸೈಡು ಎಕ್ಸ್ಪೆಂಡಿಚರ್ ಅಂತ ಬರೆದಿದ್ದೀನಿ. ನಿಮಗೆ ಜರ್ನಲ್ ಹೇಳ್ಕೊಡ್ಬೇಕಾದ್ರೆ ನಾವು ಹೇಳಿರ್ತೀವಿ, ಆಲ್ ಎಕ್ಸ್ಪೆನ್ಸಸ್ ಆರ್ ಲಾಸಸ್ ವಿಲ್ ಬಿ ಡೆಬಿಟೆಡ್ ಅಂತ. ಆದ್ದರಿಂದ ಡೆಬಿಟ್ ಸೈಡು ಎಕ್ಸ್ಪೆಂಡಿಚರ್ನ ತೊಗೋಬೇಕು, ಕ್ರೆಡಿಟ್ ಸೈಡು ಇನ್ಕಮನ್ನು ತೊಗೋಬೇಕು. ಯಾಕೆಂದರೆ ರೂಲ್ ಇರೋದೇ ಹಾಗೆ, ಅಕೌಂಟಿಂಗ್ ರೂಲ್, ಆಲ್ ಇನ್ಕಮ್ಸ್ ವಿಲ್ ಬಿ ಕ್ರೆಡಿಟೆಡ್ ಅಂತ. ಸೊ ಹಾಗಾಗಿ ನೋಡಿ, ನಾವು ಹೇಳಬೇಕಾದ್ರೆ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಅಂತ ಹೇಳ್ತೀವಿ, ಬರಿಬೇಕಾದ್ರೆ ಇನ್ಕಮ್ ಎಕ್ಸ್ಪೆಂಡಿಚರ್ ಅಂತ ಬರೆದ್ರೆ ತಪ್ಪಾಗೋಗುತ್ತೆ. ಯಾಕಂದರೆ ಇನ್ಕಮು ಡೆಬಿಟ್ ಆಗಲ್ಲ, ಎಕ್ಸ್ಪೆಂಡಿಚರು ಕ್ರೆಡಿಟ್ ಆಗಲ್ಲ. ಅದು ನಿಮ್ಮ ಮೈಂಡಲ್ಲಿ ಇರಬೇಕು. ಇದು ಎಷ್ಟೋ ಸಾರಿ ವಿದ್ಯಾರ್ಥಿಗಳು ಏನು ಮಾಡ್ತಾರೆ ಅಂತಂದರೆ, ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಅಂತ ಹೆಡಿಂಗ್ ಹಾಕ್ತೀರಾ, ನೀವೇನು ಮಾಡ್ತೀರಾ, ಡೆಬಿಟ್ ಸೈಡ್ ಇನ್ಕಮ್ ಬರೆದು ಬಿಡ್ತೀರಾ, ಕ್ರೆಡಿಟ್ ಸೈಡು ಎಕ್ಸ್ಪೆಂಡಿಚರ್ ಮಾಡಿದಾಗ ಏನಾಗುತ್ತೆ, ಅದು ರೂಲ್ ಪ್ರಕಾರ ಅದು ತಪ್ಪಾಗುತ್ತೆ. ನೀವೇ ಯೋಚನೆ ಮಾಡಿ, ಎಕ್ಸ್ಪೆಂಡಿಚರ್ ಅಂತಾರೆ ಯಾವ ಕಡೆ ಬರೀಬೇಕು, ಫಸ್ಟ್ PUCಲಿ ನಾವು ಹೇಳ್ಕೊಟ್ಟಿರ್ತೀವಲ್ಲ, ಡೆಬಿಟ್ ಸೈಡೇ ಬರೀಬೇಕು. ಎಲ್ಲ ಖರ್ಚುಗಳನ್ನು ಡೆಬಿಟ್ ಸೈಡ್ ಬರೀಬೇಕು, ಇನ್ಕಮ್ಗಳನ್ನು ಯಾವ ಕಡೆ ಬರೀಬೇಕು, ಕ್ರೆಡಿಟ್ ಸೈಡು ಬರೀಬೇಕು. ಸೊ ಹಾಗಾಗಿ ಇಲ್ಲಿ ಬರೆಯುವಂಥ ಎಕ್ಸ್ಪೆಂಡಿಚರ್ ಏನಾಗುತ್ತೆ, ರೆವಿನ್ಯೂ ಎಕ್ಸ್ಪೆಂಡಿಚರ್ನ ಬರೀತೀರಾ. ಇಲ್ಲಿ ಯಾವುದನ್ನು ಬರೀತೀರಾ, ರೆವಿನ್ಯೂ ಎಕ್ಸ್ಪೆಂಡಿಚರು. ರೆವಿನ್ಯೂ ಎಕ್ಸ್ಪೆಂಡಿಚರ್ ಅಂತಂದ್ರೇನು, ಪದೇ ಪದೇ ಮಾಡುವಂತಹ ಖರ್ಚು. ಯಾವುದೋ ಸ್ಯಾಲ್ರಿ ಇರ್ಬೋದು, ರೆಂಟ್ ಇರ್ಬೋದು. ನೋಡಿ, ಸ್ಯಾಲರಿ, ರೆಂಟು, ಪ್ರಿಂಟಿಂಗ್ ಆ್ಯಂಡ್ ಸ್ಟೇಷನರಿ, ಈ ಥರ ನಾವು ಇಲ್ಲಿ ಖರ್ಚುಗಳನ್ನು ಬರಿತೀವಿ. ಈ ಕಡೆ ಏನಂತ ಬರಿತೀವಿ, ಈ ಸಂಸ್ಥೆಗೆ ಆವಾಗ ಬರುವಂತಹ ಆದಾಯಗಳು. ಮುಖ್ಯವಾದಂಥ ಆದಾಯ ಯಾವುದು, ಇಲ್ಲಿ ಬೈ ಅಂತಾದರೂ ಬರಿಬೋದು, ಇಲ್ಲ ಅಂತಂದರೆ ನೀವು ಹಾಗೇನೋ ಬರಿಬೋದು, ಸಬ್ಸ್ಕ್ರಿಪ್ಷನ್ ಬರ್ಬೋದು. ಮತ್ತು ಇದು ಯಾವುದು, ಸೇಲ್ ಆಫ್ ಓಲ್ಡ್ ನ್ಯೂಸ್ ಪೇಪರ್ ಆಗ್ಬೋದು, ಸೇಲ್ ಆಫ್ ಓಲ್ಡ್ ನ್ಯೂಸ್ ಪೇಪರ್. ನೋಡಿ, ಈ ಥರ ಇನ್ಕಮ್ನೆಲ್ಲ ನಾವೇನು ಮಾಡ್ತೀವಿ, ಕ್ರೆಡಿಟ್ ಸೈಡ್ ಬರಿತೀವಿ, ಎಕ್ಸ್ಪೆನ್ಸಸ್ಸನ್ನು ಯಾವ ಕಡೆ ಬರಿತೀವಿ, ಡೆಬಿಟ್ ಸೈಡು ಬರಿತೀವಿ. ಇದು ಅರ್ಥ ಆಯ್ತಲ್ವಾ. ನೆಕ್ಸ್ಟು ಅದರಲ್ಲಿನೇ ರಿಸೀಟ್ಸಲ್ಲಿ ನಮಗೆ ಕ್ಯಾಪಿಟಲ್ ರಿಸೀಟ್ಸ್ ಅಂತ ಬರುತ್ತೆ. ಕ್ಯಾಪಿಟಲ್ ರಿಸೀಟ್ಸನ್ನು ನಾವು ಯಾವ ಕಡೆ ಬರೀಬೇಕು, ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ಗೆ ತೊಗೋಬಾರ್ದು. ಯಾಕೆ ತೊಗೋಬಾರ್ದು, ನಾನು ಹೇಳಿದ್ದೀನಿ, ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರನ್ನು ಮಾಡಬೇಕಾದಾಗ ವಿ ಶುಡ್ ಟೇಕ್ ಓನ್ಲಿ ದಿ ರೆವಿನ್ಯೂ ಐಟಮ್ ಮಾತ್ರ ತೊಗೋಬೇಕು. ಸೊ ಹಾಗಾಗಿ ಇಲ್ಲಿ ಇದು ಕ್ಯಾಪಿಟಲ್ ರಿಸೀಟ್ಸ್ ಆಗಿರೋದ್ರಿಂದ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟಿಗೆ ಬರೋಲ್ಲ, ಎಲ್ಲಿಗೆ ಬರುತ್ತೆ, ಅದು ಬ್ಯಾಲೆನ್ಸ್ ಶೀಟಿಗೆ ಬರುತ್ತೆ. ಸೊ ಹಾಗಾಗಿ ಕ್ಯಾಪಿಟಲ್ ರಿಸೀಟ್ಸನ್ನು ಯಾವ ಕಡೆ ತೊಗೋಬೇಕು, ಲಯಬಿಲಿಟಿ ಸೈಡು ತೊಗೋಬೇಕು. ನೋಡಿ, ಇಲ್ಲಿ ಬರುತ್ತೆ ಲಯಬಿಲಿಟಿ ಸೈಡ್. ಯಾವ್ದು ಬರ್ಬೋದು ನಿಮಗೆ, ಇಲ್ಲಿ ಬರೆದಿದ್ದೀನಿ ನೋಡಿ, ನಾನು ಮತ್ತೆ ಇಲ್ಲಿಗೆ ಬರ್ತೀನಿ. ಲಯಬಿಲಿಟಿ ಸೈಡು ಕ್ಯಾಪಿಟಲ್ ಫಂಡ್ ಅಂತ ತಗೋತೀವಿ ನಾವು, ಕ್ಯಾಪಿಟಲ್ ಫಂಡ್ ಅಂತ ತಗೋತೀವಿ. ಇದರಲ್ಲಿ ನಿಮಗೆ ಫಂಡ್ ಎಷ್ಟೋ ಇರುತ್ತೆ,
ಅದಕ್ಕೆ ನಾವೇನು ಮಾಡಿರ್ತೀವಿ, ಲೆಗಸಿ. ನಾನು ಹೇಳಿದ್ದೀನಿ ಲೆಗಸಿ ಇಸ್ ಎ ಆ್ಯಡ್ ಅಂತ ಆ್ಯಡ್ ಮಾಡ್ಕೋಬೇಕು ನಾವು. ಅದನ್ನು ಆ್ಯಡ್ ಮಾಡಿಕೊಂಡು ಲೆಗಸಿ. ಅದೇ ಥರ ಲೈಫ್ ಮೆಂಬರ್ಶಿಪ್ ಫೀಸ್ ಅಂತ ಕೊಟ್ಟಿರ್ಬೋದು, ಲೈಫ್ ಮೆಂಬರ್ಶಿಪ್ ಫೀಸ್. ನೋಡಿ ಇದನ್ನೆಲ್ಲ ನಾವು ಹಾಕಿ ಏನು ಮಾಡಬೇಕು, ಅಥವಾ ಸ್ಪೆಷಲ್ ಡೊನೇಷನ್ ಅಂತಿರುತ್ತೆ ಅಂತ ಇಟ್ಕೊಳ್ಳಿ, ಡೊನೇಷನ್. ನೋಡಿ ಇದೆಲ್ಲ ನಿಮಗೆ ಕ್ಯಾಪಿಟಲ್ ರಿಸೀಟ್ಸ್ ಎಲ್ಲ ಯಾವ ಕಡೆ ಬರುತ್ತೆ, ಲಯಬಿಲಿಟಿ ಸೈಡ ಬರುತ್ತೆ. ಈಗ ಅರ್ಥ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ರಿಸೀಟ್ಸು ರೆವಿನ್ಯೂ ರಿಸೀಟ್ಸ್ ಆಗಿರಬೇಕು. ರೆವಿನ್ಯೂ ರಿಸೀಟ್ಸ್ ಎಲ್ಲ ಎಲ್ಲಿ ಬರುತ್ತೆ ನಿಮಗೆ, ಕ್ರೆಡಿಟ್ ಸೈಡ್ ಬರುತ್ತೆ. ನೋಡಿ ಇಲ್ಲಿ ಬರುತ್ತೆ ಕ್ರೆಡಿಟ್ ಸೈಡು. ಸಬ್ಸ್ಕ್ರಿಪ್ಷನು, ಸೇಲ್ ಆಫ್ ಓಲ್ಡ್ ನ್ಯೂಸ್ ಪೇಪರು ಅಥವಾ ಜನರಲ್ ಡೊನೇಷನ್ಸು, ಇದೆಲ್ಲ ನಿಮಗೆ ಕ್ರೆಡಿಟ್ ಸೈಡ್ ಬರುತ್ತೆ. ಅದೇ ಕ್ಯಾಪಿಟಲ್ ರಿಸೀಟ್ಸ್ ಅವ್ರು ಎಲ್ಲಿ ಬರುತ್ತೆ, ಬ್ಯಾಲೆನ್ಸ್ ಶೀಟಲ್ಲಿ ಬರುತ್ತೆ. ಎಲ್ಲಿ ಬರುತ್ತೆ, ಲಯಬಿಲಿಟಿ ಸೈಡ್ ಬರುತ್ತೆ. ಲಯಬಿಲಿಟಿ ಸೈಡು ಬರುತ್ತೆ. ಇದು ಅರ್ಥ ಆದಮೇಲೆ ರಿಸೀಟ್ಸನ್ನು ಹೇಗೆ 2 ಭಾಗ ಮಾಡ್ಕೋತೀವೋ, ಪೇಮೆಂಟು ಕೂಡ ನಾವು ಅದೇ ಥರ 2 ಭಾಗಗಳಾಗಿ ಮಾಡ್ಕೋತೀವಿ. ಒಂದು ರೆವಿನ್ಯೂ ಎಕ್ಸ್ಪೆಂಡಿಚರ್, ಇನ್ನೊಂದು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂತ ಮಕ್ಕಳೇ. ರೆವಿನ್ಯೂ ಎಕ್ಸ್ಪೆಂಡಿಚರ್ ಅಂತಂದರೆ ಇಟ್ ಇಸ್ ಅನ್ ರೆಕರಿಂಗ್ ಎಕ್ಸ್ಪೆಂಡಿಚರ್ ಅಥವಾ ರೆಗ್ಯುಲರ್ ಎಕ್ಸ್ಪೆಂಡಿಚರ್ ಅಂತ ಹೇಳ್ತೀವಿ. ಅಂತಂದರೆ ಪದೇ ಪದೇ ಮಾಡುವಂತಹ ಖರ್ಚುಗಳು ಅಂತ. ಆ ಥರ ಖರ್ಚುಗಳನ್ನು ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟಲ್ಲಿ ತೊಗೋಬೇಕು. ಯಾವ ಕಡೆ ತೊಗೋಬೇಕು ನಾವು, ಡೆಬಿಟ್ ಸೈಡು ತೊಗೋಬೇಕು. ಯಾವ ಕಡೆ ತೊಗೋಬೇಕು, ಡೆಬಿಟ್ ಸೈಡ್. ನೋಡಿ ಇಲ್ಲಿ ನಿಮಗೆ ಇಲ್ಲಿ ಬರೆದಿದ್ದೀನಿ ನೋಡಿ, ಸ್ಯಾಲರಿ, ರೆಂಟ್, ಅದೇ ಥರ ಪ್ರಿಂಟಿಂಗ್ ಆ್ಯಂಡ್ ಸ್ಟೇಷನರಿ ಅಂತ ಬರಿಬೋದು. ಅಥವಾ ಇನ್ಯಾವುದೋ ಒಂದು ಅಡ್ವರ್ಟೈಸ್ಮೆಂಟ್ ಕೊಟ್ಟಿರ್ತೀರಾ ಅಂತ ಇಟ್ಕೊಳ್ಳಿ, ಅಡ್ವರ್ಟೈಸ್ಮೆಂಟ್ ಅಂತ ಬರಿಬೋದು. ಈ ಥರ ನಾವು ಎಲ್ಲ ರೆವಿನ್ಯೂ ಎಕ್ಸ್ಪೆಂಡಿಚರು ಪದೇ ಪದೇ ಮಾಡುವಂಥ ಖರ್ಚುಗಳನ್ನು ಯಾವ ಕಡೆ ಬರಿತೀವಿ, ಡೆಬಿಟ್ ಸೈಡು ಬರಿತೀವಿ. ಸೊ ಅರ್ಥ ಆಯ್ತಲ್ವಾ. ಎಲ್ಲ ರೆವಿನ್ಯೂ ಎಕ್ಸ್ಪೆಂಡಿಚರನ್ನು ಯಾವ ಕಡೆ ಬರೀಬೇಕು, ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟಲ್ಲಿ ಡೆಬಿಟ್ ಸೈಡ್ ಬರೀತೀರಾ. ಅದೇ ಥರ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಇರುತ್ತೆ. ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಇಸ್ ಎ ಇರ್ರೆಗ್ಯುಲರ್ ಐಟಮ್ ಅಂತ ಹೇಳ್ತೀವಿ, ಅಥವಾ ನಾನ್ ರೆಕರಿಂಗ್ ನೇಚರ್ ಅಂತ. ಅಂತಂದರೆ ಇಟ್ ಈಸ್ ಇನ್ಕರ್ಡ್ ಓನ್ಲಿ ಒನ್ಸ್ ಅಂತ, ಒಂದು ಸಾರಿ ಮಾಡುವಂತಹ ಖರ್ಚುಗಳಾಗಿರುತ್ತೆ. ಅಂತಹ ಖರ್ಚುಗಳನ್ನು ನಾವು ಯಾವ ಕಡೆ ತೊಗೋಬೇಕು, ಬ್ಯಾಲೆನ್ಸ್ ಶೀಟಲ್ಲಿ ತೊಗೋಬೇಕು ಮತ್ತು ಅಸೆಟ್ ಸೈಡ್ ತೊಗೋಬೇಕು. ಈಗ ಫಾರ್ ಎಕ್ಸಾಂಪಲ್ ಮಿಷನರಿ ಪರ್ಚೇಸ್ಡ್ ₹2 lakh ಅಂತ ಇರುತ್ತೆ ಅಂತ ಇಟ್ಕೊಳ್ಳಿ. ಅಂದರೆ ಆ ಸಂಸ್ಥೆಯವರು ಯಾವುದೋ ಒಂದು ಯಂತ್ರವನ್ನು ಖರೀದಿ ಮಾಡಿರ್ತಾರೆ. ಯಂತ್ರವನ್ನು ಪದೇ ಪದೇ ಖರೀದಿ ಮಾಡಲ್ಲ, ಒಂದೇ ಒಂದು ಸಾರಿ ಅವರು ಖರೀದಿ ಮಾಡೋದ್ರಿಂದ ಅದನ್ನು ನಾವು ಅಸೆಟ್ ಆಗುತ್ತೆ. ನಮಗೆ ಅದು ಮಿಷನರಿ ಏನಾಗುತ್ತೆ, ಅಸೆಟ್ ಆಗುತ್ತೆ. ಅಸೆಟ್ ಆದ ತಕ್ಷಣ ನೀವೇ ಹೇಳ್ತೀರಾ, ಮೇಡಮ್ ಅದನ್ನು ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟಲ್ಲಿ ತೊಗೋಬೇಡಿ, ಅದನ್ನು ನೀವೆಲ್ಲಿ ತೊಗೊಳ್ಳಿ, ಬ್ಯಾಲೆನ್ಸ್ ಶೀಟಲ್ಲಿ ತೊಗೊಳ್ಳಿ ಮೇಡಮ್, ಅಸೆಟ್ ಸೈಡ್ ಅಂತ ನೀವೇ ಹೇಳ್ತೀರಾ. ಸೊ ಹಾಗಾಗಿ ಅದನ್ನು ನಾವೇನು ಮಾಡ್ತೀವಿ, ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಆಗಿದೆ, ಅದನ್ನು ಬ್ಯಾಲೆನ್ಸ್ ಶೀಟಲ್ಲಿ ತೊಗೋಬೇಕು. ಯಾವ ಕಡೆ ತೊಗೋಬೇಕು, ಅಸೆಟ್ ಸೈಡ್ ತೊಗೋಬೇಕು. ಸೊ ನಾನು ಹೇಳಿದ್ನಲ್ಲ, ಯಾವುದೋ ಮಿಷನರಿ ಆಗಿರ್ಬೋದು, ಮಿಷನರಿ ಅಥವಾ ಫರ್ನಿಚರ್ನ ಪರ್ಚೇಸ್ ಮಾಡಿರ್ತೀರಾ ಅಂತ ಇಟ್ಕೊಳ್ಳಿ ಸಂಸ್ಥೆಗೆ, ಫರ್ನಿಚರ್ ನೋಡಿ, ಕಂಪ್ಯೂಟರ್, ಕಾರ್, ಯಾವುದಾದ್ರು ಸರಿ. ಸೊ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಸೆಟ್ ಆಗುತ್ತೆ. ಸೊ ಅದೇ ಥರ ಕ್ಯಾಪಿಟಲ್ ರಿಸೀಟ್ಸ್ ಎಲ್ಲ ನಮಗೆ ಲಯಬಿಲಿಟಿ ಸೈಡ ಬರುತ್ತೆ. ಸೊ ಇವೆರಡು ಅರ್ಥ ಆಗಿದೆ ಅಲ್ವಾ. ರಿಸೀಟ್ಸನ್ನು ಎಲ್ಲಿ ತೊಗೋಬೇಕು, ರೆವಿನ್ಯೂ ರಿಸೀಟ್ಸ್ ಎಲ್ಲಿ ಬರುತ್ತೆ, ಕ್ಯಾಪಿಟಲ್ ರಿಸೀಟ್ಸ್ ಎಲ್ಲಿ ಬರುತ್ತೆ. ಪೇಮೆಂಟ್ ಆಗಿದ್ದರೆ ಎಕ್ಸ್ಪೆಂಡಿಚರು ಅಂತ ಅದರ ಅರ್ಥ. ರೆವಿನ್ಯೂ ಎಕ್ಸ್ಪೆಂಡಿಚರ್ ಆಗಿದ್ರೆ ಏನಾಗುತ್ತೆ, ಅದು ಡೆಬಿಟ್ ಸೈಡ್ ತಗೋತೀರಾ. ಅದೇ ಥರ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಆದರೆ ಅಸೆಟ್ ಸೈಡ್ ತಗೋತೀರಾ. ಇದಾದ ನಂತರ ಅತ್ಯಂತ ಮುಖ್ಯವಾದಂತಹ ಒಂದು ಕಾನ್ಸೆಪ್ಟು ಕ್ಯಾಪಿಟಲ್ ಫಂಡ್ ಅಂತ ಬನ್ನಿ. ಸೊ ನಾನು ಹೇಳಿದ್ನಲ್ಲ, ಇಲ್ಲಿ ನಾಟ್ ಫಾರ್ ಪ್ರಾಫಿಟ್ ಆರ್ಗನೈಜೇಷನಲ್ಲಿ ಬರುವಂತಹ ಕ್ಯಾಪಿಟಲ್ ಫಂಡ್ ಬಗ್ಗೆ ನೀವು ತಿಳ್ಕೋಬೇಕು. ಸೊ ಇಲ್ಲಿ ಓನರ್ಸು ಅದಕ್ಕೆ ಯಾವುದೇ ರೀತಿಯಾದಂಥ ಕ್ಯಾಪಿಟಲನ್ನು ಕೊಟ್ಟಿರೋದಿಲ್ಲ. ಅದಕ್ಕೆ ಕೊಡುವಂಥವ್ರು ಯಾರೋ ಮೆಂಬರ್ಸ್ ಕೊಟ್ಟಿರ್ತಾರೆ, ಅಥವಾ ಸಾರ್ವಜನಿಕರು ಕೊಡ್ತಾರೆ, ಸಂಸ್ಥೆಗಳು ಕೊಡ್ತಾರೆ, ಅಥವಾ ಸರ್ಕಾರ ಕೊಟ್ಟಿರುತ್ತೆ. ಸೊ ಅದನ್ನು ನಾವು ಫಂಡ್ ಅಂತ ಹೇಳ್ಬಿಟ್ಟು ಏನು ಮಾಡ್ತೀವಿ, ಕ್ಯಾಪಿಟಲ್ ಫಂಡ್ ಅಂದ್ಬಿಟ್ಟು ಲಯಬಿಲಿಟಿ ಸೈಡು ತಗೋತೀವಿ. ಕ್ಯಾಪಿಟಲ್ ಫಂಡನ್ನು 2 ರೀತಿ ನಾವು ಕ್ಯಾಲ್ಕುಲೇಟ್ ಮಾಡ್ಬೋದು. ಒಂದು ನೋಡಿ ಇಲ್ಲಿ ಬರೆದಿದ್ದೀನಿ ನಾನು, ಅಸೆಟ್ಸ್ ಮೈನಸ್ ಲಯಬಿಲಿಟೀಸ್. ಆ ಸಂಸ್ಥೆಯಲ್ಲಿರುವಂಥ ಅಸೆಟ್ಸಿಂದ ಲಯಬಿಲಿಟೀಸನ್ನು ಕಳೆದಾಗ ಬರುವಂತಹ ಒಂದು ಅಮೌಂಟನ್ನು ಕ್ಯಾಪಿಟಲ್ ಫಂಡ್ ಅಂತ ಹೇಳ್ತೀವಿ. ಅದನ್ನು ಅಥವಾ ಇದನ್ನು ನಾವು ಯೂಸ್ ಮಾಡೋದು. ನಾವು ತುಂಬ ಪ್ರಾಬ್ಲಮ್ ಮಾಡಬೇಕಾದ್ರೆ ಫಸ್ಟ್ ಒನ್ನನ್ನು ನಾವು ತಗೊಂಡು ಮಾಡೋದಿಲ್ಲ. ಯಾವಾಗಲೂ ಕೂಡ ನಾಟ್ ಫಾರ್ ಪ್ರಾಫಿಟ್ ಆರ್ಗನೈಜೇಷನಲ್ಲಿ ಲೆಕ್ಕವನ್ನು ಮಾಡಬೇಕಾದಾಗ ನಾವು 2ನೇ ವಿಧಾನವನ್ನು ಉಪಯೋಗಿಸ್ತೀವಿ. ಇದು 2ನೇದು ನೀವು ಕಲ್ತ್ಕೋಬೇಕು. ಕ್ಯಾಪಿಟಲ್ ಫಂಡ್ ಅಂತಂದರೆ ಕೆಲವೊಂದು ಐಟಮ್ಗಳನ್ನು ಒಟ್ಟಾಗಿ ಸೇರಿಸಿದಾಗ ಅದು ಕ್ಯಾಪಿಟಲ್ ಫಂಡ್ ಆಗುತ್ತೆ. ಸೊ ಕ್ಯಾಪಿಟಲ್ ಫಂಡಲ್ಲಿ ಏನೇನು ತೊಗೋಬೇಕು ಅನ್ನೋದನ್ನು ನೀವು ಎಲ್ಲರೂ ಕೂಡ ಚೆನ್ನಾಗಿ ತಿಳ್ಕೊಬೇಕು. ನೋಡಿ ಇಲ್ಲಿ ಫಸ್ಟು ಓಪನಿಂಗ್ ಬ್ಯಾಲೆನ್ಸ್ ಆಫ್ ಕ್ಯಾಪಿಟಲ್ ಫಂಡನ್ನು ತೊಗೊಳ್ಳಿ.
ಯಾವುದನ್ನು ತಗೊಳ್ಳಿ, ಓಪನಿಂಗ್ ಬ್ಯಾಲೆನ್ಸ್ ಆಫ್ ಕ್ಯಾಪಿಟಲ್ ಫಂಡ್. ಮೇಡಮ್ ಇದೆಲ್ಲಿರುತ್ತೆ ಇದು ಓಪನಿಂಗ್ ಬ್ಯಾಲೆನ್ಸ್ ಅಂತ ನೀವು ಕೇಳ್ಬೋದು. ನಿಮಗೆ ಪ್ರಾಬ್ಲಮ್ ಕೊಟ್ಟಿರ್ತಾರೆ ಅವರು, ಒಂದು ಓಲ್ಡ್ ಬ್ಯಾಲೆನ್ಸ್ ಶೀಟ್ ಕೊಟ್ಟಿರ್ತಾರೆ, ಇನ್ನೊಂದು ರಿಸಿಟ್ಸ್ ಆ್ಯಂಡ್ ಪೇಮೆಂಟ್ ಅಕೌಂಟ್ ಕೊಟ್ಟಿರ್ತಾರೆ, ಕೆಲವು ಅಡ್ಜಸ್ಟ್ಮೆಂಟ್ ಕೊಟ್ಟಿರ್ತಾರೆ. ಸೊ ನೀವು ಯಾವುದನ್ನು ನೋಡಿ ಅಂತಂತಾರೆ, ಓಲ್ಡ್ ಬ್ಯಾಲೆನ್ಸ್ ಶೀಟನ್ನು ನೋಡಿ, ಗೊತ್ತಾಯ್ತಾ? ಅಥವಾ ಬಿಗಿನಿಂಗಲ್ಲಿ ಒಂದು ಬ್ಯಾಲೆನ್ಸ್ ಶೀಟ್ ಇರುತ್ತೆ, ಆ ಬಿಗಿನಿಂಗಲ್ಲಿ ನಿಮಗೆ ಲಯಬಿಲಿಟಿ ಸೈಡ್ ಕೊಟ್ಟಿರ್ತಾರೆ. ಎಲ್ಲಿ ಕೊಟ್ಟಿರ್ತಾರೆ? ಲಯಬಿಲಿಟಿ ಸೈಡು ಕ್ಯಾಪಿಟಲ್ ಫಂಡ್ ಅಂತ ಇರುತ್ತೆ, ಗೊತ್ತಾಯ್ತಾ? ಅದೇ ಥರ ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್ ಅಂತ ಇರುತ್ತೆ, ಔಟ್ಸ್ಟ್ಯಾಂಡಿಂಗ್ ಸ್ಯಾಲ್ರಿ ಅಂತ ಇರುತ್ತೆ. ಲಯಬಿಲಿಟಿ ಸೈಡ್ ನೋಡಬೇಕು ನೀವು. ಆದ್ದರಿಂದ ಓಲ್ಡ್ ಬ್ಯಾಲೆನ್ಸ್ ಶೀಟಲ್ಲಿ ನಿಮಗೆ ಅದು ಸಿಗುತ್ತೆ. ಯಾವುದೋ ಓಪನಿಂಗ್ ಬ್ಯಾಲೆನ್ಸ್ ಆಫ್ ಕ್ಯಾಪಿಟಲ್ ಫಂಡ್, ಅದಕ್ಕೆ ನಾನು ಇಲ್ಲಿ ಬರೆದಿದ್ದೀನಿ ಗಿವನ್ ಇನ್ ದ ಓಲ್ಡ್ ಬ್ಯಾಲೆನ್ಸ್ ಶೀಟ್ ಅಂತ. ಅರ್ಥ ಆಯ್ತಾ? ಇದಕ್ಕೆ ಏನೇನು ಕೂಡಿಸಿದ್ರೆ ನಿಮಗೆ ಕ್ಯಾಪಿಟಲ್ ಫಂಡ್ ಸಿಗುತ್ತೆ ಅನ್ನೋದನ್ನು ನೀವು ಚೆನ್ನಾಗಿ ತಿಳ್ಕೊಬೇಕು. ಆ ಎಲ್ಲ ಐಟಮ್ಗಳನ್ನು ನೀವು ಜ್ಞಾಪಕ ಇಟ್ಕೋಬೇಕು. ಯಾವುದೋ ಲೆಗಸೀಸ್, ನಾನು ಮತ್ತೆ ಇದನ್ನು ಎಕ್ಸ್ಪ್ಲೈನ್ ಮಾಡಲ್ಲ. ಲೆಗಸೀಸ್ ಅಂತಾರೆ, ನಿಮಗೆ ಗೊತ್ತದು ಒಂದೇ ಸಾರಿ ಸಂಸ್ಥೆಗೆ ಬರುವಂತಹ ಒಂದು ಹಣ ಆಗಿರುತ್ತೆ. ಲೆಗಸೀಸ್ನ ಕೂಡಿಸ್ಕೊಳ್ಳಿ. ಯಾವುದಕ್ಕೆ? ಈ ಓಪನಿಂಗ್ ಬ್ಯಾಲೆನ್ಸ್ ಆಫ್ ಕ್ಯಾಪಿಟಲ್ ಫಂಡ್ಗೆ ಈ ವರ್ಷ ಲೆಗಸೀಸ್ ಇದ್ದರೆ ಅದನ್ನು ಕೂಡಿಸ್ಕೊಳ್ಳಿ. ಇದನ್ನು ನಿಮಗೆ ರಿಸಿಟ್ಸ್ ಆ್ಯಂಡ್ ಪೇಮೆಂಟ್ ಅಕೌಂಟಲ್ಲಿ ರಿಸಿಟ್ ಸೈಡ್ ಕೊಟ್ಟಿರ್ತಾರೆ, ರಿಸಿಟ್ಸ್ ಆ್ಯಂಡ್ ಪೇಮೆಂಟ್ ಅಕೌಂಟಲ್ಲಿ ರಿಸಿಟ್ ಸೈಡ್ ಕೊಟ್ಟಿರ್ತಾರೆ. ಮತ್ತು ಲೈಫ್ ಮೆಂಬರ್ಶಿಪ್ ಫೀಸ್, ಇದ್ರ ಬಗ್ಗೆನೂ ಹೇಳಿದ್ದೀನಿ. ಇದನ್ನು ಅಷ್ಟೇ, ಒಬ್ಬ ಸದಸ್ಯ ಒಂದೇ ಸಾರಿ ಒಂದು ದೊಡ್ಡ ಅಮೌಂಟನ್ನು ಕಟ್ಟಿ ಅವನು ಮೆಂಬರ್ ಆಗ್ತಾನೆ. ಸೊ ಹಾಗಾಗಿ ಇದನ್ನು ಕೂಡ ಆ್ಯಡ್ ಮಾಡ್ಕೊಳ್ಳಿ. ಇದ್ದರೆ ಪ್ರಾಬ್ಲಮಲ್ಲಿ ಕೊಟ್ಟಿದ್ರೆ ಆ್ಯಡ್ ಮಾಡ್ಕೊಳ್ಳಿ. ನೆಕ್ಸ್ಟು ಎಂಟ್ರೆನ್ ಫೀಸನ್ನು ಕೆಲವರು ಕ್ಯಾಪಿಟಲ್ ರಿಸಿಟ್ಸ್ ಅಂತಾರೆ, ಕೆಲವರು ರೆವಿನ್ಯೂ ರಿಸಿಟ್ಸ್ ಅಂತ ಹೇಳ್ತಾರೆ. ಹಾಗಾಗಿ ನಿಮಗೆ ಪ್ರಾಬ್ಲಮಲ್ಲೇ ಕೊಟ್ಟಿರ್ತಾರೆ ಅವರು, ಅದನ್ನು ಯಾವ ಥರ ಟ್ರೀಟ್ ಮಾಡಬೇಕು ಅಂತ. ಸೊ ಪ್ರಾಬ್ಲಮಲ್ಲಿ ಏನಾದ್ರೂ ಅವರು ಎಂಟ್ರೆನ್ ಫೀಸ್ ಈಸ್ ಕ್ಯಾಪಿಟಲೈಸ್ಡ್ ಅಂತ ಏನಾದ್ರು ಕೊಟ್ಟಿದ್ರೆ, ಅವ್ರು ಎಷ್ಟು ಕೊಟ್ಟಿರ್ತಾರೋ ಒಂದೊಂದ್ಸತಿ ಫುಲ್ಲು ನಾವು ಅದನ್ನ ಕ್ಯಾಪಿಟಲ್ ರಿಸಿಟ್ ಆಗಿ ತೊಗೋಬೋದು. ಕೆಲವು ಸರಿ ಆಫ್ ಆಫ್ ದ ಎಂಟ್ರೆನ್ ಫೀಸ್ ಈಸ್ ಕ್ಯಾಪಿಟಲೈಸ್ಡ್ ಅಂತ ಕೊಟ್ಟಿರ್ತಾರೆ. ಅಂದರೆ ಕೊಟ್ಟಿರುವಂತಹ ಮೊತ್ತದಲ್ಲಿ ಅರ್ಧವನ್ನು ರೆವಿನ್ಯೂ ಇನ್ಕಮ್ ಅಂತ ಟ್ರೀಟ್ ಮಾಡಿ, ಇನ್ನು ಅರ್ಧವನ್ನು ಕ್ಯಾಪಿಟಲ್ ಇನ್ಕಮ್ ಅಂತ ಟ್ರೀಟ್ ಮಾಡಿ ಅಂತ ಹೇಳಿದಾಗ ನೀವು ಅರ್ಧವನ್ನು ಮಾತ್ರ ತೊಗೋಬೇಕಾಗತ್ತೆ. ಅರ್ಧ ಇಲ್ಲಿ ತೊಗೋಬೇಕಾಗತ್ತೆ, ಇನ್ನು ಅರ್ಧವನ್ನು ಇನ್ಕಮ್ ಸೈಡ್ ತೊಗೋಬೇಕಾಗತ್ತೆ. ಎಂಟ್ರೆನ್ ಫೀಸ್ ಅಂದ್ಬಿಟ್ಟು 4,000 ಕೊಟ್ಟಿರ್ತಾರೆ. ಅದು ನಿಮಗೆ ಏನೋ ಅಡ್ಜಸ್ಟ್ಮೆಂಟಲ್ಲಿ ಆಫ್ ಆಫ್ ದ ಎಂಟ್ರೆನ್ ಫೀಸ್ ಈಸ್ ಕ್ಯಾಪಿಟಲೈಸ್ಡ್ ಅಂತ ಕೊಟ್ಟಿರ್ತಾರೆ. ಆಫ್ ಆಫ್ ದ ಎಂಟ್ರೆನ್ ಫೀಸ್ ಈಸ್ ಕ್ಯಾಪಿಟಲೈಸ್ಡ್ ಅಂತ. ಆಗ ನೀವೇನು ಮಾಡಬೇಕು? ಎಂಟ್ರೆನ್ ಫೀಸ್ ಅಂತ ಬರೀರಿ, 4,000ನ ಅರ್ಧ ಮಾಡಿ. 4,000ನ ಅರ್ಧ ಮಾಡಿದ್ರೆ ಎಷ್ಟು ಬರುತ್ತೆ? 2,000 ಬರುತ್ತೆ. ಇನ್ನು ಅರ್ಧ ಕ್ಯಾಪಿಟಲ್ ರಿಸಿಟು, ಇನ್ನು ಅರ್ಧನ ಇಲ್ಲಿ ತಗೊಳ್ಳಿ. ಇಲ್ಲಿ 2,000 ಅಂತ. ಅಲ್ಲಿ 2,000 ಮತ್ತು ಇಲ್ಲಿ 2,000 ತೊಗೋಬೇಕು ಮಕ್ಕಳು. ಸೊ ಅದಕ್ಕೆ ನಾನು ಕ್ಯಾಪಿಟಲೈಸ್ಡ್ ಪೋರ್ಷನ್ ಅಂತ ಬರ್ತೀನಿ. ಅವ್ರು ಎಷ್ಟು ಹೇಳಿದಾರೋ ಅಷ್ಟು. ಅವ್ರು ಏನು ಹೇಳೇ ಇಲ್ಲ. ನಿಮಗೆ ಪ್ರಾಬ್ಲಮಲ್ಲಿ ಎಂಟ್ರೆನ್ ಫೀಸ್ ಅಂತ ಇದೆ, ಆದರೆ ಏನೂ ಮಾಹಿತಿ ಇಲ್ಲ. ಏನು ಮಾಹಿತಿ ಇಲ್ಲ ಅಂತಂತಂದರೆ ಅದನ್ನು ರೆವಿನ್ಯೂ ಇನ್ಕಮ್ ಅಂತ ಇಲ್ಲೇ ತೊಗೊಂಬಿಡಿ. ಎಂಟ್ರೆನ್ ಫೀಸ್ ಅಂತ 4,000 ಇಲ್ಲೇ ತೊಗೋಬಹುದು. ಅರ್ಥ ಆಗ್ತಿದೆಯಾ? ಸೊ ನೆಕ್ಸ್ಟ್ ಬನ್ನಿ. ನೆಕ್ಸ್ಟ್ ಯಾವುದನ್ನು ಆ್ಯಡ್ ಮಾಡ್ಕೋಬೇಕು ಅಂತಂದರೆ ಡೊನೇಷನ್ ಬಗ್ಗೆನೂ ನಿಮಗೆ ಮಾಹಿತಿಯನ್ನು ಕೊಟ್ಟಿರ್ತಾರೆ ಅವರು. ಅವ್ರಿಗೇನು ಮಾಹಿತಿ ಕೊಟ್ಟಿಲ್ಲ ಅಂತಂತಂದರೆ ಅದು ಜನರಲ್ ಡೊನೇಷನ್ ಅಂದ್ಬಿಟ್ಟು ನೀವು ಇನ್ಕಮ್ ಸೈಡ್ ತೊಗೊಳ್ಳಿ, ಬೈ ಡೊನೇಷನ್ ಅಂತ ತೊಗೊಳ್ಳಿ. ಅವ್ರು ಏನು ಮಾಹಿತಿ ಕೊಡದೇ ಇದ್ದಾಗ ಏನಾಗುತ್ತೆ, ಅದು ಇನ್ಕಮ್ ಆಗಿಬಿಡುತ್ತೆ. ಸೊ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟು ಕ್ರೆಡಿಟ್ ಸೈಡ್ ತೊಗೊಳ್ಳಿ. ಒಂದು ವೇಳೆ ಅವರೇ ಸ್ಪೆಸಿಫಿಕ್ಕಾಗಿ ಕೊಟ್ಟಿದ್ದಾಗ, ಪರ್ಟಿಕ್ಯುಲರಾಗಿ ಕೊಟ್ಟಿದ್ದಾಗ ಸ್ಪಷ್ಟವಾಗಿ ಅಡ್ಜಸ್ಟ್ಮೆಂಟಲ್ಲಿ ಕೊಟ್ಟಿರ್ತಾರೆ, ಡೊನೇಷನ್ಸ್ ಈಸ್ ಕ್ಯಾಪಿಟಲೈಸ್ಡ್ ಅಂತ. ನೋಡಿ, ಅವರೇ ಉತ್ತರವನ್ನು ಕೊಟ್ಟಿದ್ದಾರೆ ನಿಮಗೆ. ಡೊನೇಷನ್ ಈಸ್ ಕ್ಯಾಪಿಟಲೈಸ್ಡ್ ಅಂದ ತಕ್ಷಣ ನೀನು ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟಲ್ಲಿ ತೊಗೊಳೋದಕ್ಕೆ ಬರೋಲ್ಲ. ಎಲ್ಲಿ ತೊಗೋಬೇಕು? ಬ್ಯಾಲೆನ್ಸ್ ಶೀಟಲ್ಲೇ ತೊಗೋಬೇಕು. ಕ್ಯಾಪಿಟಲ್ ಐಟಮ್ಸ್ ಎಲ್ಲ ಎಲ್ಲಿಗೆ ಬರುತ್ತೆ? ಬ್ಯಾಲೆನ್ಸ್ ಶೀಟಿಗೆ ಬರುತ್ತೆ. ಎಲ್ಲ ಕ್ಯಾಪಿಟಲ್ ಐಟಮ್ಸು, ಕ್ಯಾಪಿಟಲ್ ರಿಸಿಟ್ಸ್ ಇರ್ಬೋದು, ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಇರ್ಬೋದು, ಎಲ್ಲಿಗೆ ಬರುತ್ತೆ? ಬ್ಯಾಲೆನ್ಸ್ ಶೀಟಿಗೆ ಬರುತ್ತೆ. ಸೊ ಅದನ್ನು ನೀವು ಜ್ಞಾಪಕ ಇಟ್ಕೊಳ್ಳಿ ಮಕ್ಕಳೇ. ಮತ್ತು ರೆವಿನ್ಯೂ ರಿಸಿಟ್ಸ್ ಇರ್ಬೋದು, ರೆವಿನ್ಯೂ ಎಕ್ಸ್ಪೆಂಡಿಚರ್ ಎಲ್ಲ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟಲ್ಲಿ ಬರುತ್ತೆ. ಸೊ ಹಾಗಾಗಿ ಎಷ್ಟನ್ನ ಕ್ಯಾಪಿಟಲೈಸ್ ಮಾಡಿ ಅಂತ ಹೇಳಿದಾರೋ ಅಷ್ಟು ಡೊನೇಷನನ್ನು ನೀವು ಕೂಡಿಸಿ. ಅವ್ರು ಏನು ಹೇಳಲಿಲ್ವಾ, ತಲೆನೇ ಕೆಡಿಸ್ಕೊಬೇಡಿ. ನೀವು ಇನ್ಕಮ್ ಅಂತ ಟ್ರೀಟ್ ಮಾಡಿಕೊಂಡು ಬೈ ಡೊನೇಷನ್ ಅಂತ ಅದನ್ನು ಕ್ರೆಡಿಟ್ ಸೈಡು ತೊಗೊಂಬಿಡಿ. 4 ಆಯ್ತಲ್ವಾ? ನೆಕ್ಸ್ಟ್ ಬನ್ನಿ, ಸರ್ಪ್ಲಸ್ ಅಂತಂತಂದರೆ ನೀವು ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟನ್ನು ಪ್ರಿಪೇರ್ ಮಾಡಿದಾಗ ಇನ್ಕಮ್ ಜಾಸ್ತಿ ಇರುತ್ತೆ, ಖರ್ಚು ಕಡಿಮೆ ಇದ್ದಾಗ ಸರ್ಪ್ಲಸ್ ಬರುತ್ತೆ. ಅದನ್ನು ಮುಂದಿನ ನಾನು ತರಗತಿಗಳಲ್ಲಿ ನಿಮಗೆ ಹೇಗೆ ಕಂಡುಹಿಡಿಯೋದು ಅಂತ ಹೇಳ್ಕೊಡ್ತೀನಿ. ಅದು ನಿಮಗೆ ಡೆಬಿಟ್ ಸೈಡ್ ಇರುತ್ತೆ. ಎಲ್ಲಿ? ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟಲ್ಲಿ ಡೆಬಿಟ್ ಸೈಡ್ ಬಂದಿರುತ್ತೆ ಮಕ್ಕಳೇ. ಆ ಸರ್ಪ್ಲಸನ್ನು ಕೂಡಿಸ್ಕೊಳ್ಳಿ. ಸೊ ಈ ಒಂದು 5 ಐಟಮನ್ನು ಯಾವುದೋ ಕೂಡಿಸ್ಕೋಬೇಕು ನೀವು? ಕ್ಯಾಪಿಟಲ್ ಫಂಡ್. ಅದರಿಂದ ಇದನ್ನು ತುಂಬ ಚೆನ್ನಾಗಿ ಏನು ಮಾಡಬೇಕು, ನೀವು ನೆನಪಿಟ್ಕೋಬೇಕು. ಕ್ಯಾಪಿಟಲ್ ಫಂಡ್ ಅಂತಂದರೆ ಓಪನಿಂಗ್ ಬ್ಯಾಲೆನ್ಸ್ನ ತೊಗೊಳ್ಳಿ. ಓಪನಿಂಗ್ ಬ್ಯಾಲೆನ್ಸ್ ತಗೊಂಡು 5 ಐಟಮ್ಗಳನ್ನು ನೀವು ನೋಡ್ಕೋಬೇಕು. ಲೆಗಸಿ ಇದ್ದರೆ ಆ್ಯಡ್ ಮಾಡ್ಕೊಳ್ಳಿ, ಲೈಫ್ ಮೆಂಬರ್ಶಿಪ್ ಫೀಸ್ ಇದ್ದರೆ ಆ್ಯಡ್ ಮಾಡ್ಕೊಳ್ಳಿ, ಮತ್ತು ಎಂಟ್ರೆನ್ ಫೀಸ್ ಕ್ಯಾಪಿಟಲೈಸ್ಡ್ ಆಗಿರೋದನ್ನು ಆ್ಯಡ್ ಮಾಡ್ಕೊಳ್ಳಿ. ಡೊನೇಷನ್ನು, ಸ್ಪೆಷಲ್ ಡೊನೇಷನ್ಸ್ ಆ ಥರ ಇದ್ದರೆ, ಅಥವಾ ಕ್ಯಾಪಿಟಲೈಸ್ಡ್ ಪೋರ್ಷನ್ಸ್ ಇದ್ದರೆ ಅದನ್ನು ಕೂಡ ಆ್ಯಡ್ ಮಾಡ್ಕೊಳ್ಳಿ. ಕೊನೆಗೆ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಪ್ರಿಪೇರ್ ಮಾಡಿದಾಗ ನಿಮ್ಗೇನು ಬರುತ್ತೆ?
ಸರ್ಪ್ಲಸ್ ಬಂದಿರುತ್ತೆ ಇನ್ಕಮ್ ಜಾಸ್ತಿ ಇದ್ದಾಗ. ಆ ಸರ್ಪ್ಲಸನ್ನು ನೀವು ಆ್ಯಡ್ ಮಾಡ್ಕೊಳ್ಳಿ. 5 ಐಟಮ್ಗಳನ್ನು ಆ್ಯಡ್ ಮಾಡಿಕೊಂಡ್ರೆ ಬರುತ್ತಲ್ಲ ಟೋಟಲ್ ಅಮೌಂಟ್ ಇದೆ ನೋಡಿ, ಆ ಟೋಟಲ್ ಅಮೌಂಟ್ ಏನಾಗುತ್ತೆ ನಿಮಗೆ ಕ್ಲೋಸಿಂಗ್ ಬ್ಯಾಲೆನ್ಸ್ ಶೀಟಲ್ಲಿ ಕ್ಯಾಪಿಟಲ್ ಫಂಡ್ ಆಗುತ್ತೆ. ಕ್ಲೋಸಿಂಗ್ ಬ್ಯಾಲೆನ್ಸ್ ಶೀಟಲ್ಲಿ ನಾವೇನು ಮಾಡ್ತೀವಿ, ಇದನ್ನೆಲ್ಲ ಆ್ಯಡ್ ಮಾಡಿ ಇಲ್ಲಿ ಹಾಕ್ತೀವಿ. ಕ್ಯಾಪಿಟಲ್ ಫಂಡ್ ಅಂತ ಯಾವ ಕಡೆ ತಗೋಬೇಕು ಕ್ಯಾಪಿಟಲ್ ಫಂಡನ್ನು? ಲಯಬಿಲಿಟಿ ಸೈಡ್ ಆಫ್ ದ ಕ್ಲೋಸಿಂಗ್ ಬ್ಯಾಲೆನ್ಸ್ ಶೀಟ್. ಓಪನಿಂಗ್ ಬ್ಯಾಲೆನ್ಸ್ ಶೀಟ್ ಅವರೇ ಕೊಟ್ಟಿರ್ತಾರೆ. ನೀವು ಈ ವರ್ಷ ಕ್ಯಾಪಿಟಲ್ ಫಂಡ್ ಎಷ್ಟು ಅಂದ್ಬಿಟ್ಟು ಈ ಒಂದು ವಿಧಾನದಲ್ಲಿ ಕಂಡುಹಿಡಿಯಬೇಕು. ಇಲ್ಲಿ ನಾನು ಮಾಡಿದ್ದೀನಿ ನೋಡಿ, ಕ್ಯಾಪಿಟಲ್ ಫಂಡ್ ಅಂದ್ಬಿಟ್ಟು ಆ್ಯಡ್ 5 ಐಟಮಲ್ಲಿ ಏನೇನಿದೆ ಅದನ್ನು ಆ್ಯಡ್ ಮಾಡಿದ್ರೆ ಕ್ಯಾಪಿಟಲ್ ಫಂಡ್ ಬರುತ್ತೆ. ನೀವು ಕೇಳ್ಬೋದು ಮೇಡಮ್ ಡೆಫಿಸಿಟ್ ಬಂದಾಗ ಏನು ಮಾಡೋದು ಅಂತ. ಅಂತಾರೆ ಡೆಫಿಸಿಟ್ ಯಾವಾಗ ಬರುತ್ತೆ ಹೇಳಿ? ಖರ್ಚು ಜಾಸ್ತಿ ಆಗುತ್ತೆ, ಇನ್ಕಮು ಕಡಿಮೆ ಆಗುತ್ತೆ. ಆವಾಗ ಏನಾಗುತ್ತೆ ನಿಮಗೆ ಡೆಫಿಸಿಟ್ ಯಾವ ಕಡೆ ಇರುತ್ತೆ? ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟಲ್ಲಿ ಕ್ರೆಡಿಟ್ ಸೈಡ್ ಇರುತ್ತೆ. ಡೆಫಿಸಿಟ್ ಬಂದಿದ್ದರೆ ಗೊತ್ತಾಯ್ತಾ? ಡೆಫಿಸಿಟ್ ಇದ್ದರೆ ನಿಮಗೆ ಗೊತ್ತಾಗುತ್ತೆ ಮೇಡಮ್ ಸರ್ಪ್ಲಸ್ನ ಆ್ಯಡ್ ಮಾಡ್ತೀರಾ, ಹಾಗಾದರೆ ಡೆಫಿಸಿಟ್ನ ಏನು ಮಾಡ್ತೀರಾ? ಕಳಿಬೇಕು ಅಂತ ನಿಮಗೆ ಗೊತ್ತಾಗುತ್ತೆ. ಸೊ ಅದನ್ನು ಏನು ಮಾಡ್ತೀರಾ? ಕಳಿತೀರಾ. ಇಲ್ಲಿ ಬರ್ದಿದೆ ನೋಡಿ, ಲೆಸ್ ಅಂದ್ಬಿಟ್ಟು ಡೆಫಿಸಿಟ್ ಎಲ್ಲಿ ಬರುತ್ತೆ ನಿಮಗೆ? ಕ್ರೆಡಿಟ್ ಸೈಡ್ ಆಫ್ ದ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಅಂತ. ಸೊ ಈ ಥರ ನೀವು ಬ್ಯಾಲೆನ್ಸ್ ಶೀಟನ್ನು ಪ್ರಿಪೇರ್ ಮಾಡಬೇಕಾದ್ರೆ ನೀವು ನಾಟ್ ಫಾರ್ ಪ್ರಾಫಿಟ್ ಆರ್ಗನೈಜೇಷನಲ್ಲಿ ಈ ಕ್ಯಾಪಿಟಲ್ ಫಂಡ್ ಬಗ್ಗೆ ತುಂಬ ಚೆನ್ನಾಗಿ ತಿಳ್ಕೊಂಡಿರಬೇಕು. ಹಾಗಾಗಿ ಇದನ್ನು ತುಂಬ ಚೆನ್ನಾಗಿ ಅರ್ಥ ಮಾಡಿಕೊಂಡ್ರೆ ನೀವು ಬ್ಯಾಲೆನ್ಸ್ ಶೀಟಲ್ಲಿ ಸರಿಯಾಗಿ ಕ್ಯಾಪಿಟಲ್ ಫಂಡನ್ನು ಕಂಡುಹಿಡಿತೀರ. ಸೊ ಹಾಗಾಗಿ ಈಗ ನಾನು ಹೇಗೆ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟನ್ನು ಪ್ರಿಪೇರ್ ಮಾಡಬೇಕು, ರೆವಿನ್ಯೂ ಐಟಮ್ಗಳನ್ನು ತೊಗೊಂಡು ಇನ್ಕಮ್ ಆದರೆ ಕ್ರೆಡಿಟ್ ಸೈಡ್ ಹಾಕ್ಕೊಳ್ಳಿ, ರೆವಿನ್ಯೂ ಇನ್ಕಮ್ ಆದರೆ ರೆವಿನ್ಯೂ ಎಕ್ಸ್ಪೆಂಡಿಚರ್ ಆದರೆ ಡೆಬಿಟ್ ಸೈಡ್ ಹಾಕ್ಕೊಳ್ಳಿ. ಮತ್ತು ಬ್ಯಾಲೆನ್ಸ್ ಶೀಟ್ ನಿಮಗೆ ಗೊತ್ತಿದೆ, ಅಸೆಟ್ಸ್ ಎಲ್ಲ ನಿಮಗೆ ಗೊತ್ತಿದೆ, ಕ್ಯಾಶ್ ಬ್ಯಾಲೆನ್ಸು, ಬ್ಯಾಂಕ್ ಬ್ಯಾಲೆನ್ಸು, ಮಿಷನರಿ, ಫರ್ನಿಚರು, ಬುಕ್ಸು, ಟೇಬಲ್ಲು, ಚೇರು, ಮೆಡಿಕಲ್ ಎಕ್ವಿಪ್ಮೆಂಟ್ಸು ಇವೆಲ್ಲವೂ ಕೂಡ ಅಸೆಟ್ಸು. ಲಯಬಿಲಿಟಿ ಸೈಡು ಕ್ಯಾಪಿಟಲ್ ಫಂಡನ್ನು ನೀವು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಅದನ್ನು ನಾನು ನಿಮಗೆ ಹೇಳಿದ್ದೀನಿ, ಯಾವ್ಯಾವ ಐಟಮನ್ನು ನಾವು ಕ್ಯಾಪಿಟಲ್ ಫಂಡಲ್ಲಿ ತೊಗೋಬೇಕು ಅಂತ. ಸರ್ಪ್ಲಸ್ ಬಂದರೆ ಕೂಡಿಸ್ಕೊಳ್ಳಿ, ಡೆಫಿಸಿಟ್ ಬಂದರೆ ಕಳೀರಿ. ಈ ಥರ ಮಾಡಿ ಲಯಬಿಲಿಟಿ ಸೈಡ್ ಹಾಕಿದ್ರೆ ನೀವು ಮತ್ತು ಇದನ್ನು ನಿಮಗೆ ಮುಂದಿನ ತರಗತಿಗಳಲ್ಲಿ ಅದನ್ನು ಹೇಗೆ ಮಾಡೋದು, ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟನ್ನು ಪ್ರಿಪೇರ್ ಮಾಡಿ ಹೇಗೆ ಸರ್ಪ್ಲಸ್ ಡೆಫಿಸಿಟ್ ಕಂಡುಹಿಡಿಯೋದು ಮತ್ತು ನಂತರ ಬ್ಯಾಲೆನ್ಸ್ ಶೀಟನ್ನು ಪ್ರಿಪೇರ್ ಮಾಡೋದು ಹೇಗೆ ಅಂತ ನಾನು ನಿಮಗೆ ಮುಂದಿನ ತರಗತಿಗಳಲ್ಲಿ ತಿಳಿಸ್ಕೊಡ್ತೀನಿ. ಈಗ ನಿಮಗೆ ಕ್ಯಾಪಿಟಲ್ ಫಂಡ್ ಅರ್ಥ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.